Hello guys, welcome back to my YouTube channel. I hope you guys are doing good. ಇವತ್ತು ಸ್ಯಾಟರ್ಡೇ ಆ್ಯಂಡ್ ಈಗ ಟೈಮ್ ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿದೆ. ಇವತ್ತು ನಮಗೆ ಹಾಲಿಡೇ, ಸೊ ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನಿಸ್ತಿತ್ತು. ಅದಕ್ಕೆ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಬೆಡ್ಡಲ್ಲೇ ಇದ್ದೆ. ಆಮೇಲೆ ಊಟ ಮಾಡಿದೆ. ಅದಾದಮೇಲೆ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಈಗ ಜಸ್ಟು. ಸೊ ಅದಕ್ಕೆ ವ್ಲಾಗ್ ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಫ್ ಡೇ ಆಲ್ಮೋಸ್ಟ್ ಆಗೋಯಿತು. ಈಗ ಟೈಮ್ ಆಲ್ಮೋಸ್ಟ್ 5 ಆಗಿದೆ. ಸೊ ಹಾಫ್ ಡೇ ವ್ಲಾಗ್ ಇದು ಒಂಥರ. ಆ್ಯಂಡ್ ಏನೂ ಅಷ್ಟು ಪ್ಲ್ಯಾನ್ಸ್ ಇಲ್ಲ ಇವತ್ತು. ನೋಡಬೇಕು, ಎಲ್ಲಾದರೂ ಆಚೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನೋಡೋಣ. ಆ್ಯಂಡ್ ಸೊ ಪ್ರೊಡಕ್ಟಿವ್, ನನಗೇನು ವೀಕೆಂಡ್ಸ್ ಪ್ರೊಡಕ್ಟಿವ್ ಆಗಿರಬೇಕು ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಮೈ ಟೈಮ್, ಅದೊಂಥರ ಮೀ ಟೈಮ್ ಥರ ಅದು. ಸೊ ನನಗೆ ವೀಕೆಂಡ್ ಪ್ರೊಡಕ್ಟಿವ್ ಆಗಿರಬೇಕು ಅವೆಲ್ಲ ಏನೂ ಇಲ್ಲ. ಜಸ್ಟ್ ವೀಕೆಂಡ್ನ ಎಂಜಾಯ್ ಮಾಡಬೇಕು ಆ್ಯಂಡ್ ಫುಲ್ ರೆಸ್ಟ್ ಟೈಮ್ ಥರ ಅದು. ಈಗ ನಾನು ಟೆರೆಸಲ್ಲಿದ್ದೆ. ಸುಮ್ಮನೆ ಈವ್ನಿಂಗ್ ಅಲ್ವಾ, ಅದಕ್ಕೆ ಆಮೇಲೆ ವೆದರ್ ಕೂಡ ಚೆನ್ನಾಗಿತ್ತು ಅಂತ ಟೆರೆಸಿಗೆ ಬಂದೆ. ಆಗಲೇ ಮಳೆ ಬರೋ ಥರ ಇತ್ತು. ಈಗ ನೋಡಿದ್ರೆ ಸ್ವಲ್ಪ ಬಿಸಿಲು ಬರ್ತಿದೆ. ಏನಂತಲೇ ಗೊತ್ತಿಲ್ಲ ವೆದರ್ ಬೆಂಗಳೂರಲ್ಲಿ. ಹಿಂಗೆ ಚಾರ್ಜ್ ತಿನ್ಕೊಬರೋಣ ಅಂತ ಅಂದ್ಕೊಂಡು ನಾನು ಮತ್ತು ನಮ್ಮ ಅಮ್ಮ ಇವಾಗ ರೆಡಿ ಆದ್ವಿ. ಸೊ ಹಂಗೆ ಜಸ್ಟ್ ರ್ಯಾಂಡಮಾಗಿ ಪ್ಲ್ಯಾನ್ ಮಾಡಿದ್ವಿ, ಇಲ್ಲೇ ಎಲ್ಲಾದರೂ ಹೋಗಿ ಚಾರ್ಜ್ ತಿನ್ಕೊಬರೋಣ ಅಂತ. ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಹೋಗೋಣ. ಬಿ ಡಿ ಎ ಕಾಂಪ್ಲೆಕ್ಸ್ ಎಲ್ಲಾದರೂ ಹೋಗಿ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಆಟೋ ಬುಕ್ ಮಾಡಿದ್ದೀನಿ. ಸೊ ಏನು ಒನ್ ಮಿನಿಟ್ ಆಟೋ ಬರುತ್ತೆ. ಸೊ ಅಲ್ಲಿ ಹೋಗಿ ಬರ್ತೀನಿ ಅಷ್ಟೇ. ಇವತ್ತಿನ ಪ್ಲ್ಯಾನ್ಸ್ ಏನೂ ಅಷ್ಟೊಂದಿಲ್ಲ, ಜಸ್ಟ್ ರ್ಯಾಂಡಮ್ ರೆಸ್ಟ್ ಮಾಡಿದ್ದು. ಆ್ಯಂಡ್ ಆಟೋ ಬಂತು ಗೈಸ್. ಓಕೆ, ಆಮೇಲೆ ಸಿಗ್ತೀವಿ. ಅಲ್ಲಿಗೆ ರೀಚ್ ಆದ್ವಿ. ನಾವು ಆ್ಯಕ್ಚುಲಿ ಲೇಟಾಗಿ ಹೋಗೋ ಅಷ್ಟರಲ್ಲೇ ಹಂಗೆ ಸುಮ್ಮನೆ ಏನು ಇರುತ್ತೆ ಅಂತ ಹಂಗೆ ನೋಡಿಕೊಂಡು ಹೋಗ್ತಾ ಇದ್ವಿ. ಸೊ ನಾನು ಅಲ್ಲಿ ಒಂದು ಬ್ಯಾಂಗಲ್ ಶಾಪ್ ಇತ್ತು, ಅಲ್ಲಿ ರಬ್ಬರ್ ಬ್ಯಾಂಡ್ ಅದೆಲ್ಲ ತೊಗೊಂಡೆ. ಸೊ ನೀವು ಲಾಸ್ಟಲ್ಲಿ ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅಂದರೆ ಜಾಸ್ತಿ ಏನು ತೊಗೊಳ್ಳೋದು, ಜಸ್ಟ್ ಸ್ವಲ್ಪ ಅಷ್ಟೇ ತೊಗೊಂಡಿದ್ದು. ನನಗೇನೇನು ಇಷ್ಟ ಆಯಿತು ಅಂತ ಅಷ್ಟೇ ತೊಗೊಂಡಿದ್ದು. ಈ ಶಾಪಲ್ಲಿ ಆ್ಯಕ್ಚುಲಿ ತುಂಬಾ ಜಾಸ್ತಿ ಅಮೌಂಟ್ ಹೇಳ್ತಾಯಿದ್ರು. ಇದೇ ಥರ ಕ್ಲಿಪ್ಸ್ ಇವಾಗ ನಾನು ಜಯನಗರೆಲ್ಲ ನೋಡಿದರೆ ಒಂದು 170 ರುಪೀಸ್ ಆ ಥರ ಎಲ್ಲ ಇರ್ತಿತ್ತು. ಬಟ್ ಇಲ್ಲಿ ಅದನ್ನೇ 200 220 ಅಂತೆಲ್ಲ ಹೇಳ್ತಾಯಿದ್ರು. ಸೊ ತುಂಬ ಜಾಸ್ತಿ ಹೇಳ್ತಾಯಿದ್ರು. ಈ ಥರ ಕ್ಯೂಟ್ ಸ್ಟಫ್ಸ್ ಇರುತ್ತಲ್ಲ, ಅದೆಲ್ಲ ನನಗೆ ತುಂಬ ಇಷ್ಟ. ಅದಕ್ಕೆ ಈ ಥರ ಕ್ಯೂಟ್ ಐಟಮ್ಸ್ನ ನೋಡ್ತಾ ಇದ್ದೆ. ಆ್ಯಂಡ್ ಹಾಗೆ ಚಾಟ್ಸ್ ತಿಂದ್ವಿ, ಮಸಾಲೆ ಪುರಿ. ಅದಾದಮೇಲೆ ಗೋಬಿ ಕೂಡ ತಿಂದ್ವಿ. ಆ್ಯಂಡ್ ಚಾಟ್ಸ್ ತಿಂದು ಆಚೆ ಬಂದು ನೋಡ್ತಾ ಇದ್ದೆ ಏನೇನೆಲ್ಲ ಸಿಗುತ್ತೆ ಇಲ್ಲಿ ಅಂತ. ಆ್ಯಂಡ್ ಇಷ್ಟೊಂದು ಸ್ಟಾಲ್ಸ್ ಕೂಡ ಇತ್ತು. ಗೈಸ್, ಈಗ ಕುನಾಫ ಪಾರ್ಸೆಲ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಎಷ್ಟೊಂದು ಕಡೆ ನಂಗೆ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ತುಂಬ ರಶ್ ಇತ್ತು ಎಲ್ಲ ಕಡೆಯೂ. ಹೆಂಗಿದೆ ಅಮ್ಮ? ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ತೊಗೊಂಡಿದ್ದು ನಟೆಲ್ಲ ಕುನಾಫ. ಅಂದರೆ ಸ್ಟಾಲ್ಸ್ ಇಟ್ಟಿರ್ತಾರಲ್ವ, ಅಲ್ಲಿ ಫುಡ್ ಟ್ರಕ್ ಥರ, ಒಂದು ಸ್ಮಾಲ್ ಟ್ರಕ್ ಥರ ಇತ್ತು. ಚೆನ್ನಾಗಿದೆ ಆ್ಯಕ್ಚುಲಿ. ಗೈಸ್, ಈಗ ಸ್ವಲ್ಪ ಹೊತ್ತಾಯಿತು ಮನೆಗೆಲ್ಲ ಬಂದು ನೆನ್ನೆ ವ್ಲಾಗ್ ಎಡಿಟ್ ಮಾಡಬೇಕಿತ್ತು. ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರ್ಯಾರು ಆ ವ್ಲಾಗ್ನ ನೋಡಿಲ್ಲ ಹೋಗಿ ನೋಡಿ. ಓಕೆ ಗೈಸ್, ವ್ಲಾಗ್ ಎಂಡ್ ಮಾಡೋಕ್ಕೆ ಮುಂಚೆ ನಾನು ಅದೇನೇನು ತೊಗೊಂಡೆ ಅಂತ ನಿಮಗೆ ಹೇಳ್ತೀನಿ. ಅಂದರೆ ಬಟ್ಟೆ ಅದೆಲ್ಲ ಏನೂ ತೊಗೊಂಡಿಲ್ಲ ನಾನು, ಜಸ್ಟ್ ಆಕ್ಸಸರೀಸ್ ಅಷ್ಟೇ. ಅದು ಸ್ವಲ್ಪ ಅಷ್ಟೇ ತೊಗೊಂಡಿದ್ದು, ಯಾಕಂದರೆ ಟೈಮ್ ಇರಲಿಲ್ಲ ಒಂದು. ಆಮೇಲೆ ಇನ್ನೊಂದು, ನನಗೆ ಆ ಬಟ್ಟೆಗಳು ಯಾವುದೂ ಅಲ್ಲಿ ಇಷ್ಟ ಆಗಿಲ್ಲ. ಸೊ ಅದಕ್ಕೆ ನಾನು ಇನ್ನೇನು ತೊಗೊಂಡೆ ತೋರಿಸ್ತೀನಿ. ಆ್ಯಂಡ್ ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ. ನಾನು ಒಂದು ಲೈಟ್ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಅದು ಆ್ಯಕ್ಚುಲಿ ನಿಮಗೂ ಕೂಡ ಯಾರಿಗಾದ್ರೂ ಬೇಕು ಅಂದರೆ ಹೆಲ್ಪ್ ಆಗುತ್ತೆ ಲೈಟ್. ನೀವು ವಿಡಿಯೋನ ಎಂಡ್ವರೆಗೂ ನೋಡಿ, ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ನಮ್ಮ ಅಮ್ಮ ಇದು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡಿದ್ದಾರೆ. ಆ್ಯಂಡ್ ನಾನಿದು ಲೈಟ್ ಪಿಂಕ್ ಕಲರ್ದು ರಬ್ಬರ್ ಬ್ಯಾಂಡ್ ತೊಗೊಂಡೆ.
ಇದನ್ನು ಹಂಗೆ ಬ್ರೇಸ್ಲೆಟ್ ಕೂಡ ಕೈ ಕೂಡ ಹಾಕೋಬೋದು ಆ್ಯಂಡ್ ಹಾಗೆ ಒಂಥರ ಚೆನ್ನಾಗಿದೆ. ಇದು ಪೇರ್, ಇದು ನನಗೆ 125 ಏನೋ ಆಯಿತು. ಹಾಂ, ಇದು ಪೇರ್ ಎರಡು ಸೇರಿ 125 ಆಯಿತು ನನಗೆ. ನೇಲ್ ಪಾಲಿಷಸ್ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಈ ಒಂದು ನೇಲ್ ಪಾಲಿಷ್ ತೊಗೊಂಡೆ. ಇದು ಮಾಡಿಸ್ದೆ ಇನ್ ದ ಶೇಡ್ 08 ಸೋಲಾರ್ ಪಾಲಿಷಸ್ ಇದೆ. ಬಟ್ ಆದ್ರೂ ಯಾವುದಾದ್ರೂ ಒಂದು ನೋಡಿದಾಗ ನೇಲ್ ಪಾಲಿಷಸ್ ನೋಡಿದಾಗ ತೊಗೋಬೇಕು ಅಂತ ಅನಿಸುತ್ತೆ. ಅದಕ್ಕೆ ಇದು ಒಂದೇ ತೊಗೊಂಡಿದ್ದು, 2-3 ತೊಗೊಳ್ಳೋಣ ಅಂತ ಹಾಕ್ಕೊಂಡೆ. ಆಮೇಲೆ ಬೇಡ, ತುಂಬ ಇದೆ. ಯೂಶ್ವಲಾಗಿ ನಾನು ಒಂದು ಕಲರ್ನ ಇತ್ತೀಚೆಗೆ ರಿಮೂವೇ ಮಾಡ್ತಿಲ್ಲ, ಅದರಲ್ಲೇ ಅದೇ 1 ವೀಕ್ 2 ವೀಕ್ಸಲ್ಲಿ ಹಾಕ್ಕೊಂಡಿರ್ತೀನಿ. ಸುಮ್ಮನೆ ಯಾಕೆ ತೊಗೊಳ್ಳೋದು ಅಂತ ಸುಮ್ಮನೆ ಆಗೋದೆ. ಓಕೆ, ನೆಕ್ಸ್ಟು ನಾನೇನು ಅಷ್ಟೊಂದು ಜಾಸ್ತಿ ತೊಗೊಂಡಿಲ್ಲ. ಇದೆರಡು ಕ್ಯೂಟಾಗಿರೋ ಕ್ಲಿಪ್ ತೊಗೊಂಡೆ. ಇಟ್ಸ್ ವೆರಿ ಕ್ಯೂಟ್, ಹಾಕೊಂಡು ನೋಡೋಣ. ಅಂದರೆ ಮೇಕಪ್ ಎಲ್ಲ ಮಾಡ್ಕೊಳ್ಳುವಾಗ ಅಥವಾ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳುವಾಗ ಒಂಥರ ಚೆನ್ನಾಗಿದೆ ಇದು ಅಂತ ತೊಗೊಂಡೆ. ಆ್ಯಕ್ಚುಲಿ ತುಂಬಾ ಕಾಸ್ಟ್ಲಿಯಲ್ಲಿ ನೋಡಿ, ಈ ಥರ ಹಾಕ್ಕೊಂಡ್ರೂ ಹಂಗೆ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ನನಗೆ ಕ್ಯೂಟ್ ಐಟಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ನಾನು ಈ ಗುಡಿ ಆಗಿರ್ಬೋದು, ಮಿನಿಸೋಗ್ ಆಗಿರ್ಬೋದು, ಈ ಥರ ಎಲ್ಲ ಹೋದಾಗ ಕ್ಯೂಟ್ ಐಟಮ್ಸ್ ನಾನು ತೊಗೋತಾ ಇರ್ತೀನಿ. ನನಗೆ ತುಂಬ ಇಷ್ಟ. ಓಕೆ ಆ್ಯಂಡ್ ಲಾಸ್ಟ್ ಏನು ತೊಗೊಂಡೆ ಒಂದು ಪ್ರಾಡಕ್ಟ್ ಅಂತ ತೋರಿಸ್ತೀನಿ. ಸೊ ವೆಯ್ಟ್, ಯೂಸ್ ಮಾಡ್ಬೋದು, ವ್ಲಾಗಿಂಗ್ ಕೂಡ ಯೂಸ್ ಮಾಡ್ಬೋದು, ರೀಲ್ಸ್ಗೆಲ್ಲ ಯೂಸ್ ಮಾಡ್ಬೋದು ಅಂತ ಇದೆ. ನಾನು ಅಲ್ಲಿ ನೋಡಿ ನನಗೆ ಆ್ಯಕ್ಚುಲಿ ಬ್ರೈಟ್ನೆಸ್ ಇರೋದು, ತುಂಬ ಬ್ರೈಟ್ನೆಸ್ ಇರೋದು ಬೇಕಿತ್ತು ಅಂತ ಆನ್ಲೈನಲ್ಲಿ ತೊಗೊಳಕ್ಕೆ ಹೋಗಿಲ್ಲ. ಅಲ್ಲೇ ಒಂದು ಅಂಗಡಿ ಇತ್ತು, ಹಂಗೆ ಕಣ್ಣಿಗೆ ಕಾಣಿಸ್ತು ಅಂತ ಇದು ತೊಗೊಂಡೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಇದು 1 year ವ್ಯಾರಂಟಿ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಓಪನ್ ಮಾಡೋಣ. ಈ ಥರ ಇದೆ, ಚಾರ್ಜಬಲ್ ಒನ್ ಇದು. ಆ್ಯಕ್ಚುಲಿ ಅದೇ ತುಂಬ ಬೆಸ್ಟ್ ಅಂತ ಅನಿಸುತ್ತೆ. ಈ ಶೆಲ್ಲೆಲ್ಲ ಇದ್ದರೆ ತುಂಬ ಕಷ್ಟ, ಚಾರ್ಜಬಲ್ ಇದ್ದರೆ ಆ್ಯಕ್ಚುಲಿ ಈಸಿ ಇದು. ಸೊ ಇದು ಚಾರ್ಜಬಲ್ ಇದು ಕೊಟ್ಟಿದ್ದಾರೆ. ಇದಕ್ಕೆ ನೆಕ್ಸ್ಟ್ ಇದೆರಡು ಈ ಥರ ಕೊಟ್ಟಿದ್ದಾರೆ. ತೋರಿಸ್ತೀನಿ. ಆ್ಯಂಡ್ ತುಂಬ ಸಿಕ್ಕಾಪಟ್ಟೆ ಬ್ರೈಟ್ ಇದೆ ಆ್ಯಕ್ಚುಲಿ ಲೈಟ್. ಸೊ ನಾನು ಅದಕ್ಕೆ ಮೇನ್ ತೊಗೊಂಡಿದ್ದು. ಕ್ಯಾನ್ ಯು ಸಿ ದ ಡಿಫ್ರೆನ್ಸ್? ಆ್ಯಕ್ಚುಲಿ ಎಷ್ಟು ಬ್ರೈಟ್ ಇದೆ ಅಂತ. ಇದು ಜಸ್ಟ್ ಈ ಫ್ರಂಟಿಂದ ಅಷ್ಟೇ. ಸೊ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ಇದು ತುಂಬ ಬ್ರೈಟ್ ಆಯಿತು. ಇದು ಲೈಟ್ ಮತ್ತು ವಾರ್ಮ್ ಕಲರ್, ಬ್ಲೂ, ವೈಟ್ ಮತ್ತು ವಾರ್ಮ್ ಕಲರ್ 3 ಕಲರ್ಸ್ ಇದೆ. ಸೊ ಸುಮ್ಮನೆ ಏನು ತೊಗೋಬೇಕು ಅಂತ ಅನ್ಕೊತಿರ್ತಾರ. ಸೊ ನಾಳೆಯಿಂದ ಇದರಲ್ಲಿ ವ್ಲಾಗ್ ಮಾಡ್ತೀನಿ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಕ್ಲಾರಿಟಿ ಆಗಿ, ಅಂದರೆ ನಿಮಗೆ ಗೊತ್ತಾಗುತ್ತೆ ಲೈಟ್ ಹೆಂಗೆ ಬರುತ್ತೆ ಅಂತ. So yeah guys, that's it for today's video. I hope you guys like this video and it's just normal Saturday but ಈವ್ನಿಂಗ್ ಆಚೆ ಹೋಗಿರೋದಲ್ಲ, ಸೊ ಹಂಗೆ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಪ್ರೀವಿಯಸ್ ಕ್ಲಿಪ್ಪಿಂಗ್ಸಲ್ಲೆಲ್ಲ ಜಸ್ಟ್ ನನಗೆ ಫುಲ್ ವ್ಲಾಗ್ ಮಾಡೋಕ್ಕಾಗಿಲ್ಲ, ತುಂಬಾ ಜನ ಇದ್ದರು ಆ್ಯಂಡ್ ಹಾಗೆ ಮೈಕ್ ಕೂಡ ಇರಲಿಲ್ಲ ನನಗೆ ವಾಯ್ಸ್ ಓವರ್, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ಯಾ, ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ. ಇದೇ ಥರ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಗೈಸ್, ಬಾಯ್ ಬಾಯ್.